ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ. ಗೈಸ್ ನಾವೀಗ ರೆಡಿಯಾಗಿ ಶ್ರೀ ರಾಜರಾಜೇಶ್ವರಿ ಟೆಂಪಲ್ಗೆ ಹೊರಟಿದ್ದೀವಿ. ಸೊ ಇಲ್ಲಿ ಟೆಂಪಲಲ್ಲಿ ಅಲೋ ಇಲ್ಲ ಅಂತ ಹೇಳ್ತಿದ್ದಾರೆ ಫೋನು. ಸೊ ನೋಡೋಣ ಎಷ್ಟೊತ್ತಾಗುತ್ತೋ ಅಷ್ಟು ವೀಡಿಯೋ ಕವರ್ ಮಾಡ್ತೀನಿ, ಇಲ್ಲಾಂದರೆ ಲಾಕರಲ್ಲಿ ಇಟ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ. ಓಕೆ. ಈಗ ತೊಗೋಬೇಡ್ರಿ ಲಾಟ್ರಿನ, ಆಮೇಲೆ ತೊಗೋಬೇಕು ಲಾಟ್ರಿನ. ಏನು ಒಳ್ಳೆ ಬುದ್ಧಿ ಕಲಿರೋ ಲಾಟ್ರಿ ಅಂತೆ. ಲಾಟ್ರಿ ನಿಮ್ಗೇನು ಅನ್ಸಲ್ವಾ? ಸರ್ಕಾರ ಉದ್ಧಾರ? ಯಾರು ಸರ್ಕಾರ ಉದ್ಧಾರ? ಯಾರಿಗೆ ಬ್ರೋ? ಇದು ಯಾವ ದೇವಸ್ಥಾನ ಇದು? ಅಲ್ಲ, ಒಳಗಡೆ ಇರೋ ದೇವ್ರು ಯಾವುದು? ಶಿವ ಬರಲ್ಲ. ಶಿವ. ಓಕೆ. ಇಲ್ಲಿಂದ ಇವಾಗ ಅಲ್ಲಿಗೆ ತಿರುವಟ್ಟಕ್ಕಾವು ಓಕೆ. ಇಲ್ಲಿ ನೋಡಿ ಒಂದು ಶಿವನ್ ಸ್ಟ್ಯಾಚು. ಇಲ್ಲಿ ಬಂದೆ, ಹೇಳಿ ನಿಮ್ಮ ಡೀಟೇಲ್ಸ್ ಹೇಳ್ತೀನಿ ಏನು ಅಂತ. ಹೇಳಿ. ಒಳಗೆ ಹೆಣ್ಮಕ್ಳು ಅಲೋ ಇಲ್ಲ, ಯಾವುದೋ 1 ಅವರ್ ಅಷ್ಟೇ ಅಲೋ. ಒಳಗೆ ಹೆಣ್ಮಕ್ಳು ಅಲೋ ಇಲ್ವಾ? ಓಕೆ. ಇಲ್ಲಿ ಅಲೋ ಮಾಡೋದು. ಓಕೆ. ಮತ್ತೆ ಶಿವಂದು ಜಿಡೆಯಿಂದ ಗಂಗಾ ಹುಟ್ಟಿರೋ ಸ್ಥಳ ಇದು. ಇದಾ? ಒಳಗಿದೆ. ಓಕೆ. ತಗೊಳ್ಳ ಅನ್ಸ್ಕೊಡ್ರು. ಓಕೆ. ತುಂಬಾ ಹಳೆ ಕಲ್ಲು. ಹೇಳಿ. ಕಲ್ಲಿಗೂ ವಯಸ್ಸಾಗಿರೋಷ್ಟು ಹಳೆ. ಕೇರಳ ಗೌರ್ಮೆಂಟ್ ಕಲ್ಲಿಗೆ ಹೇಳ್ತೀನಿ ಹೇಳಿ ಮಚ್ಚ. ಕೇರಳ ಗೌರ್ಮೆಂಟ್ಗೆ ಇರೋ ತಾಕತ್ತು ಕರ್ನಾಟಕ ಗೌರ್ಮೆಂಟ್ಗಿಲ್ಲ. ಅಲ್ಲಿ ನೋಡಿ ಹಿಂಗಾಕೋರ ಬೋರ್ಡು, ನಾನು ಹಿಂದೂ ಸರ್ ನಾಟ್ ಅಲೌಡ್ ಅಂತ. ಸಾಕಾಗ್ತಿದ್ರೆ ಹಾಕ್ಲಿಕ್ಕೆ ಕರ್ನಾಟಕ. ಅದೇ ಕರ್ನಾಟಕದ ಹಾಕಕ್ಕಾಗಲ್ಲ, ಹೋಗ್ಬಿಡ್ತಲ್ಲ. ಏನು ಅನ್ಕೋಬೇಡಿ ಗಾಯ್ಸ್, ಇದಕ್ಕೆ ಎಲ್ಲ ಬೀಪ್ ಹಾಕ್ಬಿಡ್ತೀನಿ ಇದಕ್ಕೆ. ಶಿವನ್ ತಲೆ ಜಡೆಯಿಂದ ಹುಟ್ಟಿದ್ದು ಇದು ಸ್ಥಾನನಾ? ಓಕೆ. ಒಳಗಡೆ ಹೋಗಕ್ಕಾಗಲ್ಲ ಅಲ್ಲ? ಶಿವನ್ ಜಡೆಯಿಂದ ನೀರು ಹರಿದಿರೋ ಸ್ಥಾನ ಗಂಗೆ. ಓಕೆ. ಇಲ್ಲಿ ಯಾರಿಗೂ ಅಲೋ ಇಲ್ಲ, ಬರೀ ಅಭಿಷೇಕಕ್ಕೆ ಮತ್ತೆ. ಅಲ್ಲಿ ಮೇಲಿಂದ ಕಾಣುತ್ತಾ? ಟ್ರೈ ಅಲ್ಲ. ಓಕೆ. ಓಂ ನಮಃ ಶಿವಾಯ. ಭುಜಗೇಂದ್ರಹಾರಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ. ನೋಡಿ ಗೈಸ್, ಇದಿಲ್ಲದೆ ಕೇಳಾದರೂ ಸಹ ನಮ್ಮ ಕನ್ನಡ ಎಷ್ಟು ನೀಟಾಗಿ ಹಾಕಿದ್ದಾರೆ. ಎಷ್ಟು ನೀಟಾಗಿ. ಹೌದು. ಯಾವುದು ಇಲ್ಲ. ಗೈಸ್ ಫೋನ್ ಹಿಡಿಯೋಂಗಿಲ್ಲ, ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು. ನಮ್ಮ ಟೂರ್ ಗೈಡ್ ಇವತ್ತು ಇವರೇ ಎಲ್ಲ ಅಪ್ಡೇಟ್ ತಿಳಿಸ್ಕೊಡ್ತಾರೆ. ನೋಡ್ತಾರೆ ಹಂಗೇನೀಗ. ಅದು ಅನ್ನಪೂರ್ಣೇಶ್ವರಿದು ಒಳಗಿದೆ ಸ್ಥಳ. ಎಲ್ಲಿ? ಇದು ಒಳಗೆ ಹಿಂಗಾಗಬೇಕು ಅಂತ ಆಗುತ್ತೆ. ಸುಮ್ಮನೆ ಬ್ರೋ, ನಿಮ್ಮ ದೇವಸ್ಥಾನನು ಈ ಥರ ಆಗ್ಬೇಕಂತ ಅವ್ರ ದೇವಸ್ಥಾನನು ಆಗುತ್ತೆ. ಹಾಂ ಹೌದು. ಓಕೆ. ಗುರು ಭಗವಾನ್. ನಿಮ್ಮ ದೇವಸ್ಥಾನನು ಅಲ್ಲಿ ಇದೇ ಲೆವೆಲ್ ಬೆಳೆಯುತ್ತದೆ, ತಲೆ ಕೆಡಿಸ್ಕೊಬೇಡಿ. ಇನ್ನೂ ಎತ್ತರ ಬೆಳೆಯೋರಂತೆ. ಏನು ಗೈಸ್, ಸಪೋರ್ಟ್ ಮಾಡಿ ಹಂಗೆ ನೀವೆಲ್ಲರೂ. ಎಲ್ಲಿ ಇರೋದು ಸ್ಟ್ರೈಟು? ಹೋಗುವಲ್ಲಿದೆಯಲ್ಲ ಅನ್ನಪೂರ್ಣೇಶ್ವರಿ ದೇವಿ. ಮೆಟ್ಲೆ ನೋಡ್ಬೋದಾ? ಏನಿಲ್ಲ ಅಲ್ಲಿ, ಜಸ್ಟ್ ಸ್ಥಳ ಅಷ್ಟೇ, ಜಾಗ. ಬನ್ನಿ ಬನ್ನಿ ಎಲ್ಲ ಬೇಗ ಬರ್ತಾ ಇದ್ದೀರಾ? ಓಕೆ. ಇಲ್ಲೆಂತ ಶ್ರೀ ಪಾರ್ವತಿ. ಇವಾಗ ನಾವು ಮಡಾಯಿಗೆ ಹೋಗ್ತೀವಲ್ಲ, ಹಾಂ, ಅದು ಮೂಲ ಇದು. ಇದಾ? ಓ
ಓಕೆ. ಓ ಇಲ್ಲಿ ಹಾಕಿದಾರಲ್ಲ ಇಲ್ಲಿ ದೇವರು ಇಲ್ಲಿಂದ ಅಲ್ಲಿಗೆ ಇದು ಮಾಡಿರೋದು. ಓಕೆ ಮಳೆಯಾಯಿ ಕೌಶಿ ಭದ್ರಗಾಳಿ ಅಮ್ಮ ಫಸ್ಟ್ ಇಲ್ಲಿ ಓಕೆ ಇದ್ದಿದ್ದು. ಓಕೆ. ಇವಾಗ ಅದ್ರ ಒಳಗಡೆ ಇದ್ದಿದ್ದಾ? ಓಕೆ. ಮೊಬೈಲ್ ಯೂಸ್ ಮಾಡಿ ಕೇಳೋದಲ್ಲೇ ಆ ದೇವ್ರಿಗೆ ಬಲಿ ಮಾಡ್ತಾರೆ ಅಂತ ಹೇಳಿ ಅದನ್ನ ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಬರೀ ಶಿವ. ಹಳೆಗನ್ನಡ ಬರೆಸಿದ್ದಾರೆ ನೋಡಿ. ರಿಮೆಂಬರ್ ಕಾಶಿ ವಿಶ್ವನಾಥನ್ ಪ್ರೇ. ಇಟ್ಸ್ ಲೈಕ್ ವಿಸಿಟಿಂಗ್ ಕಾಶಿ. ಓ ದೇವ, ನಂಗೂ ಗೊತ್ತಿಲ್ಲ. ನಾರ್ತ್ ವೆಸ್ಟ್ ಯಾವುದು? ಈಸ್ಟ್ ನಾರ್ತ್. ಅದೇ ಕಣ, ಇದೇ ನಾರ್ತ್ ವೆಸ್ಟ್. ಆ ಕಡೆಗೆ ಆದ್ರೂ ಇಲ್ಲಿ ನಿಂತ್ಕೊಂಡು ರಿಮೆಂಬರ್ ಮಾಡಬೇಕು ಕಾಶಿ ವಿಶ್ವನಾಥನ ಅಂತ. ಸಗಸ್ ಇಲ್ಲಿ ಯಾರೇ ಬಂದರೂ ಮಿಸ್ ಮಾಡಿಬಿಡಿ. ಇಲ್ಲಿ ಬುಧವಾರದಲ್ಲಿ ಬರೋಕ್ಕೆ ಹೋಗಬೇಡಿ. ಸೊ ತುಂಬ ರಶ್ ಇರುತ್ತೆ. ಸೊ ನಾರ್ಮಲ್ ಡೇಸಲ್ಲಿ ಬನ್ನಿ, ಫ್ರೀಯಾಗಿರುತ್ತೆ. ನೋಡಿ ಇವಾಗ ನಾವು ಎಷ್ಟು ಫ್ರೀಯಾಗಿ ದರ್ಶನ ಮಾಡೋದು ಅದೇ ರೀತಿ ನಿಮಗೂ ಫ್ರೀಯಾಗಿ ದರ್ಶನ ಇರುತ್ತೆ. ಸೊ ಇಲ್ಲಿಗೆ ಈ ಶಿವ ಪಾರ್ವತಿ ದೇವಸ್ಥಾನದ ಎಂಡ್ ಮಾಡುವ ಸಮಯ. ಓಕೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನು ಕಾಣಿಸ್ತೈತೆ? ಇಲ್ಲೇನೋ ಕಾಣಿಸ್ತೈತೆ ಅಂತ ಕರ್ಕೊಯ್ತಾರೆ ಗೈಸ್. ಇಲ್ಲಿ ಯಾರು ಕೊಡ್ಸಿರೋದು? ಸೊ ಗೈಸ್ ಇಲ್ಲಿಗೆ ಯಡಿಯೂರಪ್ಪ ಅವ್ರು CM ಆದಾಗ ಆನೆನ ಕೊಡ್ಸಿದ್ದಾರೆ. ಅದನ್ನ ಇಲ್ಲಿ ಸಾಕ್ತಿದ್ದಾರೆ. ಅದನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀವಿ. ಆನೆ ನೋಡಕ್ಕೆ ಆನೆ ಜೊತೆ ಹೋಗ್ತಾ ಇದ್ದೀವಿ. ಆನೆ ನೋಡೋಕ್ಕೆ, ಆನೆ ಮರಿಗಳು ಆನೆಗಳ ಜೊತೆ ನೋಡೋಕೆ ಹೋಗ್ತಾ ಇದ್ದೀನಿ ಗೈಸ್. ಇಲ್ಲಿ ಆನೆ ನೋಡೋಕ್ಕೆ ಕರೆಸಿ ನನ್ನ ಅವ್ರು ಅಲ್ಲೇ ಉಳ್ಕೊಂಡ್ರು. ನಾನು ಮಾತ್ರ ಬಂದಿದ್ದೀನಿ ಇಲ್ಲಿ ಆನೆ ನೋಡೋಕ್ಕೆ. ಬಟ್ ಆನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಆನೆ ಇಲ್ಲಿದೆ ಅನಿಸುತ್ತೆ. ಹಾಂ ಇಲ್ಲಿದೆ ನೋಡಿ ಗೈಸ್. ಇಲ್ಲಿ ಆನೆ ಅಲ್ಲಿದೆ, ಅಲ್ಲಿ ಚಿಕ್ಕ ಕಾಣಿಸ್ತಾ ಇದೆ. ಅಲ್ಲಿ ನಂಗೊಂದು ಕಾಣ್ತಾ ಇಲ್ಲ. ತೋರಿಸಿ ಟ್ರೈ ಮಾಡ್ತೀನಿ ರೀ ನಿಮಗೆ. ನನ್ನ ಒಬ್ಬನು ಇಲ್ಲಿ ಕಳಿಸೋರೆಲ್ಲ ಅಲ್ಲೇ ಉಳಿದವ್ರೆ. ಕಳ್ಳನ ಮಕ್ಕಳು, ಮಿತ್ರದ್ರೋಹಿಗಳು ಅಂದರೆ ಅವರೇ. ಅಲ್ಲೋಡಿ ಗೈಸ್, ಆನೆ ಅಲ್ಲಿದೆ. ಇದೇ ಆನೆನ ಯಡಿಯೂರಪ್ಪ CM ಆದಾಗ ಇಲ್ಲಿಗೆ ಕೊಡ್ಸಿರೋದು ಗೈಸ್ ಇದನ್ನು, ಇದೇ ಆನೆನ. ಸೊ ಇದು ಈ ಆನೆ ದೇವಸ್ಥಾನಕ್ಕೆ ಸಲ್ಲಿದ್ದು. ನೋಡಿ ಹೆಂಗೆ ತೋರಿಸ್ತಾ ಇದೆ ಮುಖನ. ನೋಡಿ ಇದು ನಾವು ಏನು ಟೈಮ್ ಇವತ್ತು ನೋಡೋಕೆ ಬಂದಿದ್ದೀವಿ. ಅವ್ರು ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ. 50 ರೂಪಾಯಿ. ಎಷ್ಟು ತೊಗೋತಾ ಇದ್ದೀರಾ ಎಲ್ಲ? 1 ಕೋಟಿ ರೂಪೀಸ್ತು ಗೈಸ್. 1 ಕೋಟಿ ರೂಪೀಸ್ ನೋಡಿ ಗೈಸ್. ಇಲ್ಲಿ ಲಾಟ್ರಿ ಇವತ್ತು 50 ರೂಪಾಯಿ ಅಷ್ಟೇ. ನೋಡಿ ಗೈಸ್, ಇಲ್ಲಿ ಕೇರಳದಲ್ಲಿ ಲಾಟ್ರಿ ಲೀಗಲ್ ಗೈಸ್. ಇಲ್ಲಿ ಸೊ ಗೈಸ್ ಮಡಾಯಿ ಕಾವು ದೇವಸ್ಥಾನ ಇದೆ. ಸೊ ನೋಡಿ ನೀವು ಕನ್ನಡನೂ ನೋಡ್ಬೋದು, ಇಂಗ್ಲೀಷ್ ನೋಡ್ಬೋದು, ಎಷ್ಟು ನೀಟಾಗಿ ಹಾಕಿದ್ದಾರೆ ಅಂತ. ಸೊ ಗೊತ್ತಿಲ್ಲ ಗೈಸ್, ಇಲ್ಲೂ ಫೋನ್ ಯೂಸ್ ಮಾಡ್ಬೋದಾ, ಎತ್ಕೊಂಡು ಹೋಗೋದು ಒಳಗಡೆ ಅಂತ ಗೊತ್ತಿಲ್ಲ. ಸೊ ಇನ್ ಕೇಸ್ ಅಲೋ ಇದ್ರೆ ತೋರಿಸ್ತೀನಿ. ಮುಂದೆ ನೋಡು ಮಗ, ಅಕ್ಕಪಕ್ಕ ಜನ ಹೋಗ್ತಾ ಇರ್ತಾರೆ, ಏನು ಅನ್ಕೊಡಲ್ಲ. ಹುಡುಗ ಹಿಂಗೆ ತಲೆ ಹೋಗಿಸ್ಕೊಂಡು ಹಿಂಗೆ ಬರ್ತಾನೆ ಅಂತ ಅನ್ಕೊಳ್ಳಲ್ಲ. ವಯಸ್ಸು ಹುಡುಗರು ಅಲ್ಲಿದೆ ನೋಡಿ ಗುರುತಿ ಪೂಜೆ 8ನೇ ನಂಬರು. ಗುರುತಿ ಪೂಜೆ ಅಂತ ಹೇಳಿ, ಹೆಸರು ನಕ್ಷತ್ರ ಹೇಳಿ, ಕನ್ನಡನೇ ಬರುತ್ತೆ. ಹೌದಾ? ಫುಲ್ ಕನ್ನಡದವ್ರ ಇಲ್ಲಿರೋರು? ಓಕೆ. ಇದು ಇಲ್ಲಿ ಫೋನ್ ಪೇ ಎಲ್ಲ ಉಂಟಾ? ದೇವಸ್ಥಾನದಲ್ಲಿ ಪ್ರಸಾದ ನಾನ್ ವೆಜ್ ತಿನ್ಬೋದ ಅಂತ ಕೇಳ್ತಾರೆ ಏಕೈಕ ವ್ಯಕ್ತಿ. ಏನು ಮಾಡೋಕ್ಕಾಯ್ತು ಆಗಲ್ಲ. ಇಲ್ಲಿ ದೇವಸ್ಥಾನಕ್ಕೆ ನಾನ್ ವೆಜ್ಜೇ ಕೊಡೋದು, ಅದು ಅಲ್ಲಿ ಇಲ್ಲೇ ಪದ್ಧತಿ. ತಿನ್ನಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ ಗೈಸ್, ಇಲ್ಲಿ ಕನ್ನಡ ಅಂತಲೇ ಹಾಕಿದ್ದಾರೆ ಎಲ್ಲ. ಸೊ ಇಲ್ಲಿ ನಾವು ಯಾವ್ಯಾವ ಥರ ಪೂಜೆ ಮಾಡಿಸ್ಬೇಕು ಅನ್ನೋ ಇದು ಅದನ್ನ ಇಲ್ಲಿ ಹೇಳಿ ಪೂಜೆಗೆ ಅಮೌಂಟ್ ಕೊಟ್ಟರೆ ಅವ್ರು ಪೂಜೆ ಮಾಡ್ಬೇಕಾದ್ರೆ ಪೂಜೆ ಮಾಡ್ತಾರೆ ಎಲ್ಲ ಅದನ್ನು. ಸೊ ಇಲ್ಲಿಯ ಪದ್ಧತಿ ಇದು.
ಗುರುದಿ ಪೂಜೆದು ಟಿಕೆಟ್ ಇದು. ಸೊ ಯಾವ್ಯಾವ ಪೂಜೆ ಮಾಡಿಸ್ಬೇಕು ಅಂತ ಇರುತ್ತೋ ಅದರದ್ದು ಅಲ್ಲಿ ಹೇಳಿ ನಾವು ಟೋಕನ್ ತೊಗೊಂಡು ಅದನ್ನೆಲ್ಲ ಕೊಟ್ಟರೆ ಅವರು ಪೂಜೆ ಮಾಡೋ ಟೈಮಲ್ಲಿ ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಅಲ್ಲಿರೋದೇ ಮೇನ್ ದೇವರು. ಸೊ ಆ ಕಡೆ ಇರೋದೊಂದು ಶಿವನ ದೇವಸ್ಥಾನ. ಸೊ ಇಲ್ಲೂ ಸಹ ವೀಡಿಯೋ ಮಾಡೋಕ್ಕಾಗಲ್ಲ ಅಂಥದ್ದೆಲ್ಲ ಫೋನ್ ತಂದು ಇವಾಗ ಇಷ್ಟು ತೋರಿಸ್ತಿದೆ ನೋಡಿ ಹೆಂಗಿದೆ ಅಂತ ಅಷ್ಟೇ. ನೋಡಿ ಇಲ್ಲಿರೋದು ಶಿವನ ದೇವಸ್ಥಾನ, ಶಿವ ಇರೋದಿಲ್ಲ. ತಗೊಂಡ 4 ನಾನ್ ವೆಜ್ 6 ವೆಜ್. ಎಲ್ಲ ಮುಗಿಸ್ಕೊಂಡು ಬಂದು ದರ್ಶನ ಮಾಡಿ. ಸೊ ಅಲ್ಲಿ ತೆಗಿಯೋಕ್ಕಾಗಲಿಲ್ಲ ಒಳಗಡೆ. ಸೊ ಇಲ್ಲಿ ವಿಭೂತಿ ಸಹ ಕೊಟ್ಟಿದ್ದಾರೆ ನಮಗೆ. ಸೊ ನಮ್ಮ ಸ್ವಾಮಿಗಳು ನಮ್ಮ ಜೊತೆಲಿ ಇದ್ದಿದ್ದರಿಂದ ಸ್ವಲ್ಪ ತುಂಬ 3 ಸಲ ದರ್ಶನ ಮಾಡಿದ್ದೀವಿ ನಾವು. ಸೊ ಈಗ ಇಲ್ಲಿ ಪ್ರಸಾದ ಸಹ ವಿತರಣೆ, ಈಗ ವೆಜ್ ನಾನ್ ವೆಜ್ ಎರಡೂ ಉಂಟು. ಸೊ ನಾವು ನಾನ್ ವೆಜ್ ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಇನ್ನೂ ಸ್ವಲ್ಪ ಜನ ನಮ್ಮ ಹುಡುಗರೆಲ್ಲ ವೆಜ್ ಕಲೆಕ್ಟ್ ಮಾಡ್ತಿದ್ದಾರೆ. ಗೈಸ್ ನಾನ್ ವೆಜ್ ಕೊಟ್ಟಿದ್ದಾರೆ ನಮ್ಮ 4 ಜನಕ್ಕೆ ಮಾತ್ರ, ಇನ್ನು ಮಿಕ್ತವ್ರಿಗೆಲ್ಲ ವೆಜ್ಜು. ಸೊ ಇದು ಏನೈತೆ ಅಂತ ಓಪನ್ ಮಾಡೋಣ, ಅಲ್ಲಿ ಆಚೆ ಹೋಗಿ ಬನ್ನಿ. ನಾನ್ ವೆಜ್ ಪ್ರಸಾದ, ನೀವು ವೆಜ್ ತೆಗಿರಿ. ಫಸ್ಟ್ ಟೈಮ್ ದೇವಸ್ಥಾನದಲ್ಲಿ ಪ್ರಸಾದ ಇಸ್ಕೊತಾರೆ ಅಲ್ವಾ? ಇದು ವೆಜ್ ಇಸ್ಕೊಂಡಿದ್ಯಲ್ಲ. ಓಕೆ, ಇದೇನು ವೆಜ್? ಇದು ವೆಜ್. ಓಕೆ, ಅದೇನು? ಓಕೆ, ಓ ಇಲ್ಲಿ ನಾನ್ ವೆಜ್ ಇಷ್ಟು ಮಾತ್ರ. ನಾನ್ ವೆಜ್ಜು, ವೆಜ್ಜು, ಸ್ವೀಟು, ನಾನ್ ವೆಜ್ ಅವ್ರಿಗೆ. ಸೊ ಗೈಸ್ ಇಲ್ಲಿಗೆ ದರ್ಶನ ಮಾಡಿ, ದರ್ಶನ ಮುಗಿಸಿ ಪ್ರಸಾದನೂ ತಿಂಡಿ ವೆಜ್ ನಾನ್ ವೆಜ್ ಎರಡೂ ಕೊಟ್ಟಿದ್ರು. ನಾನ್ ವೆಜ್ ಮಾತ್ರ ಸೂಪರ್ ಆಗಿತ್ತು ಗೈಸ್. ಟೇಸ್ಟ್ ಮಾತ್ರ ಏನಾರು ಅಂದ್ಕೊಳ್ಳಿ ಸಖತ್ತಾಗಿತ್ತು. ಫಾರ್ ದ ಫಸ್ಟ್ ಟೈಮ್ ದೇವಸ್ಥಾನದಲ್ಲಿ ನಾನ್ ವೆಜ್ ಕೊಟ್ಟಿರೋದು ನೋಡಿರೋದು, ತಿಂದಿದ್ದು ಇದೇ ಫಸ್ಟ್ ಟೈಮು. ತುಂಬ ಚೆನ್ನಾಗಿತ್ತು. ಇಲ್ಲಿಯ ಪದ್ಧತಿ, ಇಲ್ಲಿ ಆಚರಣೆ ಅದನ್ನು ಅವ್ರು ಮಾಡ್ಕೊಂಡ್ಬಂದಿದ್ದಾರೆ. ಸೊ ಅದ್ರ ಪ್ರಕಾರನೇ ನಾವು ಹೋಗಬೇಕಾಗುತ್ತೆ. ಓಕೆ, ಬಟ್ ನೀವು ಬನ್ನಿ, ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನಾವು 3 ಸಲ ದರ್ಶನ ಮಾಡಿದ್ವಿ, ಸಖತ್ತಾಗಿದೆ ಮಾತ್ರ. ಓಕೆ, ಇಲ್ಲಿಗೆ ನಾವು ನೆಕ್ಸ್ಟು ಇಲ್ಲಿಂದ ಟೈಮ್ ನೋಡೋಕೆ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಸಿಗ್ತೀನಿ ಬನ್ನಿ ನಿಮಗೆ. ಹಿಂದೆ ನಿಂತ್ಕೋ, ಇಷ್ಟೇ ಮಾಡ್ತಾ ಇದ್ದ ಮಚ್ಚ. ಇದು ಇವನು ರಾಜ್ಬಿ ಶೆಟ್ಟಿ ಅಲ್ವಾ? ಬಾವ ಬಂದರು ನಿಜ ಮಚ್ಚ. ಮಚ್ಚ ಇವ್ರು ಬರೀ ಸುಸೂರ್ ಬತ್ತಿ ಹೂಕೊಂಡು ಅವ್ರು ಅಷ್ಟೇ ಹೊಡೆಯೋದು, ಶಾರ್ಟ್ಸ್ಗಳೆಲ್ಲ ಇಲ್ಲ ನಮ್ಮ ಕಡೆ. ಹೌದಾ? ಹಾಂ, ನಾನೇ ಜಗೋದೆ ಬೆಳಗ್ಗೆ ಹೊಡೆದಿದ್ದು ಗೈಸ್. ಬೆಳಗ್ಗೆ ಹೊಡೆದ್ರು ಒಂದು ಬಾಂಬು ಅಷ್ಟೇ. ಅದೇ ಮಾಡ್ಬೇಕು, ಐಡಿ ಕಾರ್ಡ್ ಹಾಕೊಂಡು ಈ ಕೆಲಸ ಫೈನ್ ಬಿಡ ನಿನ್ಗೆ ಪರ್ಫೆಕ್ಟ್ ಕೆಲಸ. ಸೊ ಗೈಸ್ ನಾವು ಇವಾಗ ದೇವಸ್ಥಾನ ಎಲ್ಲ ಮುಗಿಸಿ ರೆಡಿಯಾಗಿ ಟೈಮ್ ನೋಡೋಕೆ ಬಂದಿದ್ದೀವಿ. ಸೊ ಇವಾಗ ಏನು ಪ್ಲ್ಯಾನು ಅಂತಂದರೆ ಊಟ ನಡೀತಾ ಇದೆ ಇಲ್ಲಿ, ಭರ್ಜರಿ ಭೋಜನ. ಇಲ್ಲಿ ಬಂದರೆ ನಿಮ್ಗೆ ಆರಾಮಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಜನ ಊಟ ಕೂತಿದ್ದಾರೆ ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದ್ದೋ ಇಲ್ವೋ ಅಂತ, ಬಟ್ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಸೊ ಇಲ್ಲಿ ಊಟ ಎಲ್ಲ ಮುಗಿದ್ಮೇಲೆ ಸೊ ನೋಡಿ ಇಲ್ಲಿ ಬೆಂಕಿ ನೋಡ್ಬೋದು ನೀವು, ಇಲ್ಲಿ ನಡೆಯುತ್ತೆ ಎಲ್ಲ ಟೈಮಲ್ಲೆಲ್ಲ 11 ಗಂಟೆ ಮೇಲೆ ಅಂತೆ. ಸೊ ಇನ್ನೂ ಟೈಮ್ 9:30. ಸೊ ಇನ್ನೂ 1.5 hour ಟೈಮ್ ಐತೆ. ಸೊ ಊಟ ಎಲ್ಲ ಮುಗಿಸಿ ಯಾವ್ದಾರು ಒಂದು ಪ್ಲೇಸಲ್ಲಿ ಸೆಟಲ್ ಆಗೋಣ ಬನ್ನಿ. ತೋರಿಸ್ತೀನಿ ನೋಡಿ ಹಂಗೆ ಊಟ ಏನೇನು ಅಂತ. ಸ್ವಲ್ಪ 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 ಅದ್ಯಾ ಇದು ಹಾಕ್ಬಿಟ್ಟು
ಎಲ್ಲ ಮುಗಿಸಿ ನಮ್ಮ ಮ್ಯಾನೇಜ್ಮೆಂಟ್ ಅವರು ಪುನಿ ಮತ್ತು ಅಭಿ ಕಡೆಯಿಂದ ವಸಂತಣ್ಣನ ಕಡೆಯಿಂದ ನಮಗೆ ತುಂಬ ಒಳ್ಳೆಯ 15 ಥರ ಊಟಗಳು ವೆರೈಟಿಗಳೆಲ್ಲ ಕೊಡಿಸಿದ್ದಾರೆ. ತುಂಬ ಧನ್ಯವಾದಗಳು ಅವ್ರಿಗೆಲ್ಲ ಮುಗಿಸಿ ಈಗ ಇಲ್ಲಿ ತಯಮ್ ಎಲ್ಲಿ ನಡೀತಿತ್ತೋ ಅಲ್ಲಿಗೆ ಬಂದು ಕೂತಿದ್ದೀವಿ ಸ್ಟ್ರೈಟಾಗಿ. ಇಲ್ಲೇ ಇದೆ ನೋಡಿ. ಸೊ ಇಲ್ಲೇ ಗಾಯ್ಸ್ ನಡೆಯೋದು ನೋಡಿ, ನಡೀತಾ ಇದೆ. ಅವ್ರ ಪೂಜೆ ಎಲ್ಲ ನಡೀತಾ ಇದೆ. ನಾವೇನು ಅನ್ಕೊಂತೀವಿ ಮದ್ದೂರು ಮನೆಯಿಂದ ನೋಡಿ ಜನ ಇರಲ್ಲ ಜಾಸ್ತಿ ಅಂತ ಅನ್ಕೊಬೋದು. ಇಲ್ಲಿ ನೋಡಿ ಗೈಸ್ ಎಷ್ಟು ಜನ ಕೂತವ್ರು ಇಲ್ಲಿ ನೋಡೋದಕ್ಕೆ ಅಂತ. ಸೊ ಇದು ಆಲ್ಮೋಸ್ಟ್ ಬೆಳಗ್ಗೆ 5 ಗಂಟೆ ಗಂಟೆ ನಡೆಯುತ್ತೆ, 5-6 ಗಂಟೆ ಗಂಟೆ ನಡೆಯುತ್ತೆ. ಸೊ ಅಲ್ಲಿ ತನಕ ಎಲ್ಲ ಜನ ಇರ್ತಾರಲ್ವ ಗೊತ್ತಿಲ್ಲ, ನಾವಂತೂ ಎದ್ದು ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಡಿಸ್ಕೌಂಟ್ ಕೊಡಿ, ಫುಡ್ ಹಾಕ್ಸ್ತೀವಿ. ಏನು ಹಾಕ್ಬೇಡಿ, ನಿಮ್ದೇನು ಪೇಜ್ ಎಲ್ಲ ಮಾಡ್ಕೊಡಿ, ನಾವೇ ಬರ್ತಿದ್ದು. ಹರ್ಷಿ ಯಾವ ತರ ಕಚ್ಚಿಸೋ ಏನೋ ಕಂದಲೇ ಇಲ್ಲಿ ಅಂದ್ರೆ ಫುಲ್ ಲಾಕ್ ಆಗ್ಬಿಟ್ಟೈತೆ. ಎತ್ತಿ ಪಕ್ಕಕ್ಕೆ ಇಕ್ಬೇಕು ಇವಾಗ ನಾವು. ನಿಮ್ಮೊಂದು ಸನ್ಮಾನ ಮಾಡೋ ಬರ್ರಿ, ಇವ್ರಿಗೆ ಸನ್ಮಾನ ಮಾಡ್ಬೇಕಲ್ಲ. ಗೈಸ್ ಇಲ್ಲಿ ನೋಡಿ ಪಾಪ ಎಲ್ಲರೂ ಕಷ್ಟಪಟ್ಟು ತಳ್ತಾ ಇದ್ರೆ ಇವರಿಬ್ರು ಹೆಂಗೆ ಇದು ಮಾಡ್ತಾವ್ರೆ. ಬಾಬಾ ಪಾಸ್ ಸಕ್ಸಸ್ಫುಲಿ.